ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ಹಾಗೂ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ತಿಂಗಳ ಸ್ಕಿಪ್ ಆಗಿದ್ದ ವಿಷಯ ತಡವಾಗಿ ಬೆಳಕಿಗೆ ಬಂದಾಗಲೇ ಅಂದಿದ್ವಿ ನಾವು. ಇದೇನ್ರಿ ಇದು ಅಂದರೆ ಒಂದು ಕಂಪನಿಯ CEO-ಗೆ ಒಂದು ಅಂದಾಜಿರುತ್ತೆ, ಎಷ್ಟು ದುಡ್ಡು ಬಂತು, ಎಷ್ಟು ಹೋಯಿತು, ಬ್ಯಾಲೆನ್ಸ್ ಶೀಟಿನ ಲೆಕ್ಕ ಇರುತ್ತೆ ಅಂತ. ಇಲ್ಲೂ ಕೂಡ ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರರ ರೀತಿಯಲ್ಲಿ ಮುನಿಯಪ್ಪನವ್ರಿಗೆ ವಿಷಯ ಗೊತ್ತಿರಲಿಲ್ಲ. ಇದು ಎಲ್ಲ ಸರಿಗಿದೆ ಅಂತಲೇ ವಾದ ಮಾಡಿದ್ರು. ಆ ನಂತರ ಒಪ್ಕೊಂಡ್ರು, ಹೌದು 1 ತಿಂಗಳದ್ದು ಕೊಟ್ಟಿಲ್ಲ ಅಂತ. ಅಜಿತ್, ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಲ್ಲ ಇದು. ದಿಸ್ ಇಸ್ ಅ ಕ್ರಿಮಿನಲ್ ನೆಗ್ಲಿಜೆನ್ಸಿ. ಹೌದು ಹೌದು. ಸರ್ಕಾರದ ಪರ್ಸ್ಗಳನ್ನು ತೆಗೆದುಕೊಂಡು ಅಧಿಕಾರವನ್ನು ನಡೆಸ್ತಕ್ಕಂಥ ಮಂತ್ರಿಗೆ 1 ತಿಂಗಳ ಹಣ ಹೋಗಿಲ್ಲ ಅಂತಕ್ಕಂಥದ್ದನ್ನು ಒಬ್ಬ ಶಾಸಕ 8-9 ಜಿಲ್ಲೆಗಳಿಂದ ವರದಿ ತರಿಸಿ ಅಧ್ಯಯನ ಮಾಡಿ ನಂತರ ಬಡಿದೆಬ್ಬಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಅಂತಂದರೆ KH ಮುನಿಯಪ್ಪನವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳು ಬರುತ್ತೆ. ಹೌದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2 ತಿಂಗಳು ಕೊಡದೇ ಇದೆ. ನನಗೆ ಅರ್ಥನೇ ಆಗದೇ ಇರತಕ್ಕಂಥ ಸಂಗತಿ, ಸರ್ಕಾರ ಪ್ರತಿ ತಿಂಗಳು ನಾವು 5 kg ಅಕ್ಕಿ ಕೊಡ್ತೀವಿ, 5 kg ಅಕ್ಕಿ ಕೊಡಲಿಲ್ಲ ಅಂದರೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಹಣ ಕೊಡ್ತೀವಿ ಅನ್ನೋದನ್ನು ಹೌದು ಚುನಾವಣೆಗೆ ಮುಂಚೆ ವಾಗ್ದಾನ ಮಾಡಿದೆ. ಹಾಗಿರುವ ಪರಿಸ್ಥಿತಿಯಲ್ಲಿ ನೀವು 1 ತಿಂಗಳು ಹಣ ಹೋಗಿಲ್ಲ, 1 ತಿಂಗಳು ಅಕ್ಕಿ ಹೋಗಿಲ್ಲ ಅಂತಕ್ಕಂಥದ್ದನ್ನು ರಾಜ್ಯದ ಜನತೆಗೂ ಹೇಳೋಕ್ಕಾಗಲ್ವ ನಿಮಗೆ? ಯಾಕೆ ರಾಜ್ಯದ ಜನತೆಗೆ ಹೇಳೋಕ್ಕಾಗಲ್ಲ? ಆಮೇಲೆ ನಿಮ್ಗೆ ಅದು ಗೊತ್ತೇ ಇಲ್ಲ, ಗೊತ್ತಿಲ್ವೋ, ಗೊತ್ತಿದ್ರೂ ಕೂಡ ಅದ್ರ ಬಗ್ಗೆ ಮಾತಾಡೋದಿಲ್ವೋ? ಹಾಗಿರುವಾಗ ಒಂದು ವೇಳೆ ಸರಿಯಪ್ಪ, ಹಣಕಾಸು ಇಲಾಖೆಯಿಂದ ದುಡ್ಡು ಬರೋದು ತಡ ಆಯಿತು, ಹಣಕಾಸು ಇಲಾಖೆಯಿಂದ ತಡ ಆಯಿತು, ಮಂತ್ರಿಗಳು ಇರೋದಕ್ಕೆ ಅದಕ್ಕೋಸ್ಕರ ಬಡದಾಡಬೇಕಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳ ಬಳಿ ಹೋಗಿ ಮುಖ್ಯಮಂತ್ರಿಗಳಿಗೆ ಹೇಳಿ, ಇಲ್ಲ ಹಣಕಾಸು ಇಲಾಖೆಯಿಂದ ದುಡ್ಡೇ ತಗೊಂಡಿಲ್ಲ ಅಂತಾರೆ ಇವರು ಮುನಿಯಪ್ಪನವರು. ತಗೋಬೇಡ ಅಂದವ್ರು ಯಾರು ಅಂತ. ಆಮೇಲೆ ಈಗ ಕಳೆದ 32 ತಿಂಗಳಲ್ಲಿ ಸರ್ಕಾರ ಯಾವುದನ್ನು ಬಹಳ ಗಟ್ಟಿಯಾಗಿ ಹೇಳ್ಕೊಳ್ಳುತ್ತೆ, ನಾವು ಯಾವುದನ್ನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ಗಟ್ಟಿಯಾಗಿ ಹೇಳ್ಕೊಳ್ಳುತ್ತೆ. ಗ್ಯಾರಂಟಿಗಳನ್ನು ಕೊಟ್ವಿ ರಾಜ್ಯದ ಜನಕ್ಕೆ ವಾಗ್ದಾನ ಮಾಡಿದಂತೆ ಅಂತ. ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ 2 ತಿಂಗಳು ದುಡ್ಡು ಹೋಗಿದ್ದು ಗೊತ್ತಿಲ್ಲ, ಅದರ ಮುಂದಿನ ತಿಂಗಳು ಹೋಗಿದೆ. ಅದೇ ಇಲ್ಲಿ 1 ಜನವರಿಯಲ್ಲಿ ನಿಮ್ಗೆ ಯಾಕೆ ಹಣ ಹೋಗಿಲ್ಲ ಅಥವಾ ಯಾಕೆ ಅಕ್ಕಿ ಕೊಟ್ಟಿಲ್ಲ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅದನ್ನು ಒಬ್ಬ ಶಾಸಕ ಭಾಳ ಸರಿ, ಐ ಅಪ್ರಿಷಿಯೇಟ್ ಮಹೇಶ್ ತೆಂಗಿನಕಾಯಿ ಪ್ರಯತ್ನ ಎರಡೂ ಸಂದರ್ಭದಲ್ಲೂ ಕೂಡ, ಗೃಹಲಕ್ಷ್ಮಿ ಯೋಜನೆಯ ಸಂದರ್ಭದಲ್ಲೂ ಮತ್ತು ಅನ್ನಭಾಗ್ಯ ಯೋಜನೆಯ ಸಂದರ್ಭದಲ್ಲೂ ಒಬ್ಬ ಶಾಸಕ ಮಾಡಬೇಕಾಗಿರ್ತಕ್ಕಂಥ ಹೋಮ್ವರ್ಕನ್ನು ಮಾಡ್ಕೊಂಡು ಬಂದು ಅವರು ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಐ ಅಪ್ರಿಷಿಯೇಟ್ ಹಿಮ್. ಬಟ್ ಸರ್ಕಾರ ಏನು ಮಾಡ್ತಾಯಿತ್ತು, ಸರ್ಕಾರದ ಅಧಿಕಾರಿಗಳು ಏನು ಮಾಡ್ತಾಯಿದ್ರು? ಇಷ್ಟೊಂದು ದೊಡ್ಡ ಇಲಾಖೆ ಇದೆ, ಆಹಾರ ಇಲಾಖೆ ಇದೆ, ನೀವು ಅಂದರೆ ಹಣ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಹೇಗೆ ಹೇಳ್ತಾರೆ ಅನ್ನೋದೇ ನನಗೆ ಅರ್ಥ ಆಗಿಲ್ಲ. ಯಾರಿಗೆ ಇದು ನೋಡಿ, ಯಾರೋ ಒಬ್ಬ ಶ್ರೀಮಂತನಿಗೆ ಸಬ್ಸಿಡಿ ಕೊಡಬೇಕಿತ್ತಪ್ಪ, ಅದು ಕೊಟ್ಟಿಲ್ಲ ಅನ್ನೋದನ್ನು ಐ ಅಂಡರ್ಸ್ಟ್ಯಾಂಡ್. ಹೌದು ಹೌದು ಅಲ್ವಾ? ಸಕ್ಕರೆ ಕಾರ್ಖಾನೆಗೋ ಇದಕ್ಕೋ ಏನೋ ಒಂದು ಕೊಡಬೇಕು, ಸರ್ಕಾರ ಏನೋ ದುಡ್ಡು ಕೊಡಬೇಕು, ಅದು ಕೊಡ್ಲಿಕ್ಕಾಗಿಲ್ಲ ಅಂತಕ್ಕಂಥದ್ದನ್ನು ವಿ ಅಂಡರ್ಸ್ಟ್ಯಾಂಡ್. ಬಟ್ ಅತ್ಯಂತ ಕಡು ಬಡವರಿಗೆ ಅಕ್ಕಿ ಕೊಡ್ತೀವಿ, ಅನ್ನಭಾಗ್ಯ, ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳೋದು ಯಾವ ಕಾರಣಕ್ಕೋಸ್ಕರ? ಹೌದು, ಬಡವರಿಗೆ ಅಕ್ಕಿ ಕೊಟ್ಟರು, ಬಡವರಿಗೆ ಅಕ್ಕಿ ಕೊಟ್ಟರು, ಅನ್ನರಾಮಯ್ಯ, ಅನ್ನಭಾಗ್ಯ ರಾಮಯ್ಯ ಅಂತ ಅವ್ರನ್ನ ಕರೀಲಾಗ್ತಾ ಇತ್ತು. ಇವತ್ತು ನಾವು 1 ತಿಂಗಳು ಕೊಟ್ಟಿಲ್ಲ, ಗೃಹಲಕ್ಷ್ಮಿ ನಾವು 2 ತಿಂಗಳು ಕೊಟ್ಟಿಲ್ಲ, ಮತ್ತು ನೀವು ಅದು ಹೆಂಗೆ ಬಜೆಟಿಂಗ್ ಮಾಡ್ತೀರಿ? ನನಗೆ ಅರ್ಥನೇ ಆಗ್ತಾ ಇಲ್ಲ ಇದು ವಿಷಯ. ನೀವು ಹೆಂಗೆ ಬಜೆಟಿಂಗ್ ಮಾಡ್ತೀರಿ? ಎಷ್ಟೋ 657 ಕೋಟಿ ರೂಪಾಯಿ ಇದೆ ಅಲ್ಲಪ್ಪ, ಹೌದು, ನೀವು ಕೊಡಬೇಕಾಗಿರ್ತಕ್ಕಂಥ ಹಣ. ಅದನ್ನು ನೀವು ಅಂದರೆ ವಾಪಸ್ ಕಳಿಸಿದ್ರೆ ಅದನ್ನು ಏನು ಮಾಡಿದ್ರಿ ಆ ಹಣವನ್ನು? ನಾನೇನು ಭ್ರಷ್ಟಾಚಾರ ಆಗ್ತಿದೆ ಅಂತಕ್ಕಂಥದ್ದಲ್ಲಿ ಇದು ನೆಗ್ಲಿಜೆನ್ಸಿ ಅಲ್ವಾ? ಮತ್ತು ಯಾಕೆ ಮಂತ್ರಿ ಆಗಿರ್ತೀರಿ? ಪರಿಸ್ಥಿತಿ ಹಿಂಗಿರುವಾಗ ಅನುಭವದ ಕೊರತೆ ಇಲ್ಲ. 10 ವರ್ಷ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು, 7 ಬಾರಿ ಲೋಕಸಭಾ ಸದಸ್ಯರಾಗಿದ್ದರು ಅವರು ಕೋಲಾರದಲ್ಲಿ. ಅವರಿಗೆ ನಿಮಗೆ ಇಲಾಖೆಯಲ್ಲಿ ಹಣ ಬಿಡುಗಡೆ ಆಗಿದೆಯೋ ಇಲ್ವೋ ಅನ್ನೋದನ್ನು ಶಾಸಕರು ಕೇಳೋ ತನಕ ನಿಮ್ಗೆ ಗೊತ್ತೇ ಆಗಲ್ವಾ? ಆಗಲೂ ಹಾಗೆ ಆಯಿತು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಅಧಿಕಾರಿಗಳು ಮಿಸ್ಗೈಡ್ ಮಾಡಿದರು ಅಂತ. ಇಂಥ ಇಂಪಾರ್ಟೆಂಟ್ ಇಲಾಖೆಗಳನ್ನು ನಿಮ್ಮ ಕೈ ಕೊಟ್ಟಿದ್ದು ಯಾಕೆ ಹಾಗಾದರೆ? ಅದಕ್ಕೆ ಹೇಳಿದೆ, ದಿಸ್ ಇಸ್ ನಾಟ್ ಅನ್ಫಾರ್ಚುನೇಟ್, ಇಟ್ಸ್ ಅ ಕ್ಲಿಯರ್ ಕಟ್ ಕೇಸ್ ಆಫ್ ನೆಗ್ಲಿಜೆನ್ಸಿ. ಮತ್ತು ಇದೊಂದು ರೀತಿಯಾಗಿರ್ತಕ್ಕಂಥ, ಐ ಆಮ್ ಸಾರಿ ಟು ಸೇ, ಮುನಿಯಪ್ಪನವರು ಭಾಳ ಹಿರಿಯರಿದ್ದಾರೆ, ರಾಜ್ಯದ ರಾಜಕಾರಣದ ಅತ್ಯಂತ ಹಿರಿಯ ಮಂತ್ರಿಗಳಲ್ಲೊಬ್ಬರು ಅವರು.
ಬಟ್ ಇದು ಅತ್ಯಂತ ಬೇಜವಾಬ್ದಾರಿ ವರ್ತನೆ ಅಂತ ನನಗನ್ಸುತ್ತೆ. ಎಸ್ ಆನಂದ, ನುಡಿದಂತೆ ನಡೆದಿದ್ದೇವೆ ಅನ್ನೋದಕ್ಕೆ ಹೆಂಗಾಗತ್ತೆ ರೀ? ಕೆಳಗೊಂದು ಸ್ಟಾರ್ ಮಾರ್ಕ್ ಹಾಕಿ 2 ತಿಂಗಳು ಏನು ಗೃಹಲಕ್ಷ್ಮಿ 1 ತಿಂಗಳು ಅನ್ನಭಾಗ್ಯ ಬಿಟ್ಟು ಅಂತ ಹೇಳ್ಬೇಕಾಗತ್ತೆ. ಇದು ಹೆಂಗಿದೆ ಅಂದರೆ ಕ್ರಿಮಿನಲ್ ನೆಗ್ಲಿಜೆನ್ಸ್ ವಾಟ್ ಪ್ರಶಾಂತ್ ನಾಥ್ ಸೆಡ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಎಸ್ ಅಜಿತ್, ಪ್ರಶಾಂತ್ ನಾಥ್ ಹೇಳಿರ್ತಕ್ಕಂಥ ವಿಚಾರ 100ಕ್ಕೆ 100 ಸತ್ಯ. ಯಾಕೆಂತಂದರೆ ಇದು ಒಬ್ಬ ಸಚಿವನ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನಗಳು ಎಲ್ಲ ಆಗಬೇಕಾಗಿತ್ತು, ಆ ಪ್ರಾಮಾಣಿಕ ಪ್ರಯತ್ನಗಳು ಆಗಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಅಂದರೆ ವಿಧಾನಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆದಾಗ ನೀಡ್ತಕ್ಕಂಥ ಹೇಳಿಕೆಯನ್ನು ಹೊರತುಪಡಿಸಿದರೆ ತಮ್ಮ ಜವಾಬ್ದಾರಿ ನಿಭಾಯಿಸುವಲ್ಲಿ ಮುನಿಯಪ್ಪ ಸ್ಪಷ್ಟವಾಗಿ ವಿಫಲವಾಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನಾವು ಗಮನಿಸಬೇಕು, ರಾಜ್ಯದಲ್ಲಿ ಈ ಒಂದು ಅನ್ನಭಾಗ್ಯ ಯೋಜನೆಯನ್ನು ತರುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟಿಲ್ಲ ಅಂತ ಹೇಳಿ ಒಂದಷ್ಟು ರಾಜಕೀಯವಾಗಿರ್ತಕ್ಕಂಥ ಜಟಾಪಟಿ ಆಯಿತು. ಆಗ ಹೇಗೋ 2 ತಿಂಗಳ ಬಳಿಕ ರಾಜ್ಯದಲ್ಲಿ ಅನ್ನಭಾಗ್ಯದ ಯೋಜನೆ ಜಾರಿಯಾಯಿತು. ಅಂತಿಮವಾಗಿ ಕೊಟ್ಟ ಮಾತಿದ್ದ 10 kg ಅಕ್ಕಿ ಕೊಡಬೇಕಾಯಿತು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಅಕ್ಕಿಯ ಪ್ರಮಾಣ ಇವರಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಗದೇ ಇರುವಂಥ ಕಾರಣಕ್ಕಾಗಿ ಸರ್ಕಾರ ಒಂದು ಪ್ಲ್ಯಾನನ್ನು ಮಾಡಿತು. 2 ವರ್ಷಗಳ ಬಳಿಕ ಅಂದರೆ 2025 ಜನವರಿ 28ಕ್ಕೆ ಅಧಿಕೃತವಾಗಿರುವಂಥ ಆದೇಶವನ್ನು ಮಾಡಿತು. ಅಂದರೆ ನಾವು 5 kg ಅಕ್ಕಿ ಕೊಡ್ತೇವೆ, ಬದಲಾಗಿ ಉಳಿದಿರ್ತಕ್ಕಂಥ ಮೊತ್ತಕ್ಕೆ ನಾವು ಅಂದರೆ 34 ರೂಪಾಯಿ ಹಾಗೆ ಸುಮಾರು 170 ರೂಪಾಯಿಗಳನ್ನು ಪ್ರತಿ ಕುಟುಂಬದ ಏನು ಯಜಮಾನ ಇದ್ದಾರೆ ಅವರಿಗೆ DBT ಮೂಲಕ ನೀಡ್ತೇವೆ ಅಂತಕ್ಕಂಥ ಆದೇಶವನ್ನು ಸರ್ಕಾರ ಮಾಡಿತು. ಇಲ್ಲಿ ಭಾಳ ಸ್ಪಷ್ಟವಾಗಿ ಸರ್ಕಾರ ಲೋಪ ಮಾಡಿರ್ತಕ್ಕಂಥದ್ದು ಗೊತ್ತಾಗ್ತದೆ. ಯಾಕಂದರೆ ಆರ್ಥಿಕ ಇಲಾಖೆ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ಸುಮಾರು 1.47 ಕೋಟಿ ಕಾರ್ಡ್ಗಳು, ಅಂದರೆ ಈ ಕಾರ್ಡ್ಗಳಿಗೆ 170 ರೂಪಾಯಿ ಅಂತ ಕೊಟ್ಟದ್ದೇ ಆದರೆ 249 ಕೋಟಿ 90 ಲಕ್ಷ ರೂಪಾಯಿಗಳನ್ನು ಪೇ ಮಾಡಬೇಕಾಗತ್ತೆ. ಫೆಬ್ರವರಿಯಿಂದ ಹಾಕಿಕೊಂಡು ಎಸ್ 170 ರೂಪಾಯಿ ಕೊಡಲಿಕ್ಕೆ ತೀರ್ಮಾನ ತೆಗೆದುಕೊಂಡ ಸಂದರ್ಭದಲ್ಲಿ ಸರ್ಕಾರ ಗಟ್ಟಿಯಾಗಿ ಕೊಡಬೇಕಾಗಿರ್ತಕ್ಕ ಮೊತ್ತವನ್ನು ಕೊಡಬೇಕಾಗತ್ತೆ. ಆದರೆ ಕೊಡಲೇ ಇಲ್ಲ. ಜನವರಿಯಲ್ಲಿ ಈ ರೀತಿಯಾಗಿತ್ತು, ಒಂದು ಇಂಡೆಂಟು ಕೊಟ್ಟಿಲ್ಲ. ಅವರು ಪ್ರಪೋಸಲ್ ಮೂವ್ ಮಾಡಿದಾಗ ಆರ್ಥಿಕ ಇಲಾಖೆ ಅದನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಲ್ಲ. ಪ್ರಪೋಸಲ್ ಮೂವ್ ಆಗಿದ್ರೆ ತಾನೇ ಆರ್ಥಿಕ ಇಲಾಖೆ ಅದನ್ನು ಸಂಬಂಧಪಟ್ಟಾಗ ಹಣವನ್ನು ಕೊಡಲಿಕ್ಕೆ ಒಂದು ತೀರ್ಮಾನ ತೆಗೆದುಕೊಳ್ತೀವಿ. ಇಲ್ಲಿ ಮೂನೇ ಆಗಿಲ್ಲ ಅಂತಕ್ಕಂಥ ಭಾಳ ಸ್ಪಷ್ಟ. ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಸ್ತಾವನೆ ಹೋಗದೇ ಇದ್ದಾಗ ಆರ್ಥಿಕ ಇಲಾಖೆ ಹಣ ಕೊಡೋದಿಲ್ಲ. ಆರ್ಥಿಕ ಇಲಾಖೆ ಹಣ ಕೊಟ್ಟಿಲ್ಲ ಅಂತ ಕಾರಣಕ್ಕಾಗಿ ಇಲಾಖೆ ತನ್ನ ಜವಾಬ್ದಾರಿ ನಿಭಾಯಿಸಬೇಕಾಗಿತ್ತು. ಕನಿಷ್ಠ ಅಕ್ಕಿ ಏನಾದರೂ ಕೊಡಬೇಕಾಗಿತ್ತು, ಅಕ್ಕಿ ಕೊಡಲೇ ಇಲ್ಲ. ಅದಕ್ಕೆ ಅವ್ರು ಕೊಡ್ತಕ್ಕಂಥ ಕಾರಣ ಅಂತಂದರೆ 2025 ಜನವರಿ 17ರಂದು ಕೇಂದ್ರ ಸರ್ಕಾರ ಒಂದು ಹೊಸ ಆದೇಶವನ್ನು ಮಾಡುತ್ತೆ. ಈ ಆದೇಶದ ಪ್ರಕಾರ ನಮ್ಮಿಂದ ನೀವು 2225 ರೂಪಾಯಿಗೆ ನೀವು ಪ್ರತಿ ಕ್ವಿಂಟಾಲಿಗೆ ಅಕ್ಕಿಯನ್ನು ತೆಗೆದುಕೊಳ್ಬೇಕು. 2250 ರೂಪಾಯಿಗೆ ನೀವು ಅಕ್ಕಿಯನ್ನು ಖರೀದಿ ಮಾಡಬೇಕು, ಅದನ್ನು ವಿತರಣೆ ಮಾಡಿ ಅಂತಕ್ಕಂಥ ಆದೇಶ ಮಾಡುತ್ತೆ. ಆ ಆದೇಶದ ಹಿನ್ನೆಲೆ ನಾವು ಫೆಬ್ರವರಿ ತಿಂಗಳಲ್ಲಿ ಅಕ್ಕಿಯನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಸರ್ಕಾರ ಹೇಳುತ್ತೆ. ಆದರೆ ಜನವರಿಲಿ ಯಾಕೆ ಕೊಟ್ಟಿಲ್ಲ ಅಂತಕ್ಕಂಥ ಕ್ಲಾರಿಫಿಕೇಶನ್ ಇನ್ನೂ ಕೂಡ ಸರ್ಕಾರ ಕೊಟ್ಟಿಲ್ಲ. ಅಲ್ಲಿಗೆ ಭಾಳ ಸ್ಪಷ್ಟ 1 ತಿಂಗಳನ್ನ ಸ್ಕಿಪ್ ಮಾಡಿರ್ತಕ್ಕಂಥದ್ದು ಈಗ ಸಾಬೀತಾಗಿದೆ. ದಾಖಲೆ ಪ್ರಕಾರ ಸರ್ಕಾರ ತನ್ನ ಜವಾಬ್ದಾರಿ ನಿಭಾಯಿಸಲು ವಿಫಲವಾಗಿದೆ. ಬಹಳ ಮುಖ್ಯವಾಗಿ ಆಹಾರ ಸಚಿವರು ಇದರ ಬಗ್ಗೆ ಒಂದು ಸ್ಪಷ್ಟವಾದ ಕ್ರಮ ತೆಗೆದುಕೊಳ್ಬೇಕಾಗಿತ್ತು, ಅವರ ಕ್ರಮವನ್ನು ತೆಗೆದುಕೊಂಡಿಲ್ಲ. ಮುನಿಯಪ್ಪನವರು ರಾಜಕಾರಣದಲ್ಲಿ ಭಾಳ ಹಿರಿಯರಿದ್ದಾರೆ, ಆದರೆ ಅವರು ತಮ್ಮ ಇಲಾಖೆಯನ್ನು ಹೇಗೆ ನಿಭಾಯಿಸ್ತಾರೆ ಅಂತಕ್ಕಂಥ ಸಹಜವಾದಂಥ ಅನುಮಾನ ಮೂಡುತ್ತೆ. ಈ ಹಿಂದೆಯೂ ಕೂಡ ಗೃಹಲಕ್ಷ್ಮಿ ಹಣ ಕೊಡದೇ ಇದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ಯವೈಖರಿ ಬಗ್ಗೆ ಟೀಕೆ ಟಿಪ್ಪಣಿ ವ್ಯಕ್ತವಾಗಿತ್ತು. ಅವರು ನಾನೊಬ್ಬ ಮಹಿಳೆ ಅನ್ನೋ ಕಾರಣಕ್ಕಾಗಿ ನಾನು ಈ ರೀತಿ ಮಾಡಲಾಗ್ತೇನೆ ಅಂತಕ್ಕಂಥ ಮಾತು ಸದನದ ಒಳಗಡೆ ಹೇಳಿದರು. ಜವಾಬ್ದಾರಿ ನುಡಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಆ ಮೂಲಕ ಅವರು ಮಾಡಿದರು. ಆದರೆ ಇಲ್ಲಿರ್ತಕ್ಕಂಥ ಕೂಡ ಮುನಿಯಪ್ಪನವರು ಕೂಡ ತಮ್ಮ ಜವಾಬ್ದಾರಿ ಸರಿಯಾಗಿ ನಿಭಾಯಿಸಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕೆಂದರೆ ತಮ್ಮ ಇಲಾಖೆಗೆ ಎಷ್ಟು ಹಣ ಬರಬೇಕು, ಹೇಗೆ ವಿತರಣೆ ಮಾಡಬೇಕು, ಯಾವ ಯೋಜನೆ ಹೇಗೆ ಕಾರ್ಯಗತಗೊಳಿಸಬೇಕು ಅಂತಕ್ಕಂಥದ್ದನ್ನು ಮುನಿಯಪ್ಪನವರು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡದೇ ಇರತಕ್ಕಂಥ ಕಾರಣಕ್ಕಾಗಿ 1 ತಿಂಗಳ ಅಕ್ಕಿ ರಾಜ್ಯದ ಫಲಾನುಭವಿಗಳಿಗೆ ಸಿಗದೆ ಅದು ಸ್ಕಿಪ್ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತದೆ. ಇಲ್ಲಿ ಅಧಿಕಾರಿಗಳು ಮತ್ತು ಆ ಒಂದು ಇಲಾಖೆಯ ಜವಾಬ್ದಾರಿ ಹೊತ್ತಿರತಕ್ಕಂಥ ಮುನಿಯಪ್ಪನವರ ಸ್ಪಷ್ಟವಾಗಿರ್ತಕ್ಕಂಥ ವೈಫಲ್ಯ ಕಂಡು ಬರ್ತದೆ. ರಾಜಕಾರಣದ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ ಮತ್ತು ದಲಿತರ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಕ್ಕಂಥ ಮುನಿಯಪ್ಪನವರು ಆ ವರ್ಗಕ್ಕೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಬದ್ಧವಾಗಿರ್ತಕ್ಕಂಥ ಒಂದು ಸೌಲಭ್ಯವನ್ನು ಕೊಡುವುದರಲ್ಲಿ ವಿಫಲವಾಗಿರ್ತಕ್ಕಂಥದ್ದು ಈ ಎಲ್ಲ ದಾಖಲೆಗಳ ಪ್ರಕಾರ ಗೊತ್ತಾಗುತ್ತೆ. ಎಲ್ಲೋ ಒಂದು ಕಡೆ ಸರ್ಕಾರ ಡಿಫೆಂಡ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಯಾವುದೋ ಒಂದು ಆದೇಶವನ್ನು ಮುಂದಿಟ್ಟುಕೊಂಡು ಜಾರ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮುನಿಯಪ್ಪನವರು ಮಾಡ್ತಾ ಇರತಕ್ಕಂಥ ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಅಜಿತ್, ಸರ್ಕಾರದಲ್ಲಿ ಇವೆಲ್ಲ ಹೆಂಗೆ ನಡೀತವೆ ಅನ್ನೋದನ್ನು ತಿಳ್ಕೊಂಡಂಥವ್ರು ಹೇಳ್ತಾರೆ ಟೆಕ್ನಿಕಲಿ ಇಂಪಾಸಿಬಲ್ ಈಗ ಆ ದುಡ್ಡನ್ನು ಕೊಡೋದಕ್ಕೆ ಅಂತ. ಮುಗಿದೋಗಿದೆ ಫೈನಾನ್ಷಿಯಲ್ ಇಯರು ಅಂತಾರೆ. ಕೊಡೋದಕ್ಕೆ ಅಂದರೆ ಸರ್ಕಾರದ ಹತ್ರ ದುಡ್ಡಿದ್ದು ಕೊಡಬೇಕು ಅಂತ ಮನಸ್ಸು ಮಾಡಿದ್ರೆ ಅದಕ್ಕೆ ಪಾಸಿಬಿಲಿಟಿ ಇದೆಯಾ? ವಿಶೇಷ ಅವಕಾಶಗಳನ್ನು ಏನಾದ್ರು ಕಲ್ಪಿಸೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ ಅಜಿತ್. ಯಾಕೆಂತಂದರೆ ಈಗಾಗಲೇ ಅದು ಏಪ್ರಿಲ್ ಟು ಮಾರ್ಚ್ ಅಂತೇಳಿ ಬಜೆಟನ್ನು ಫಿಕ್ಸ್ ಮಾಡಲಾಗಿರುತ್ತೆ. ಯಾವ ತಿಂಗಳಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ನಿಗದಿ ಆಗಿರುತ್ತೆ. ನಾವು ಅಂದರೆ 2000 ಅಂದರೆ ಗಮನಿಸುವ ಹಾಗೆ ಅವರು
23-24 ಸಾಲಲ್ಲಿ 7,344.67 ಕೋಟಿ ರೂಪಾಯಿಗಳನ್ನು ಇದೇ ಒಂದು ಅನ್ನಭಾಗ್ಯ ಯೋಜನೆಗೆ ವೆಚ್ಚ ಮಾಡಿದ್ದಾರೆ. 2024-25ನೇ ಸಾಲಲ್ಲಿ 6,059.25 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಈ ಯೋಜನೆಗೆ ಅವರು ಖರ್ಚು ಮಾಡಿದ್ದಾರೆ. ಹಾಗಿದ್ದಾಗ ನೆಕ್ಸ್ಟ್ ಇಯರ್ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಫಲಾನುಭವಿಗಳು ಇಷ್ಟಿರ್ತಾರೆ, ಇವರಿಗೆ ಇಷ್ಟು ಹಣ ಕೊಡಬೇಕು ಮತ್ತು ಇಷ್ಟು ಅಕ್ಕಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಕ್ಲಾರಿಟಿ ಇರುತ್ತೆ, ಬಜೆಟಲ್ಲಿ ಅಲೋಕೇಶನ್ ಆಗಿರುತ್ತೆ. ಅಂದರೆ ಉದ್ದೇಶಪೂರ್ವಕವಾಗಿ ಜನವರಿ ತಿಂಗಳನ್ನು ಸ್ಕಿಪ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಂದರೆ ಒಬ್ಬ ಇಲಾಖೆ ಸಚಿವ ತಮ್ಮ ಇಲಾಖೆ ಮೂಲಕ ಯಾವ ಯೋಜನೆ ಜಾರಿ ಆಗ್ತಾ ಇದೆಯೋ ಆ ಯೋಜನೆ ಪ್ರಕಾರ ಫಲಾನುಭವಿಗಳಿಗೆ ಒಂದು ಅಕ್ಕಿ ಮತ್ತು ಅಥವಾ ಹಣವನ್ನು ಕೊಡೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತು. ಆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅವರು ವಿಫಲವಾಗಿದೆ. ಇಡೀ ಇಲಾಖೆ ವಿಫಲವಾಗಿರ್ತಕ್ಕಂಥ ಕಾರಣಕ್ಕಾಗಿ ಫಲಾನುಭವಿಗಳಿಗೆ ಈ ಒಂದು ಹಣ ಸಿಕ್ಕಿಲ್ಲ, ಅಕ್ಕಿನೂ ಕೂಡ ಸಿಕ್ಕಿಲ್ಲ. ಆದರೆ ನೆಕ್ಸ್ಟ್ ಅಕಾಡೆಮಿಕ್ ಆರ್ಥಿಕ ವರ್ಷದಲ್ಲಿ ಈ ಹಣವನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ವರ್ಷದಿಂದ ವರ್ಷಕ್ಕೆ ಎಷ್ಟು ಅಂತಕ್ಕಂಥ ನಿಗದಿ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಈ ಮಿಸ್ ಆಗಿರ್ತಕ್ಕಂಥ ಅನುದಾನವನ್ನು ಕೊಡಲಿಕ್ಕೆ ಸಾಧ್ಯ ಇರುವಂಥ ಹಿನ್ನೆಲೆಯಲ್ಲಿ ಜನವರಿ ತಿಂಗಳಲ್ಲಿ ಮಿಸ್ ಆಗಿರ್ತಕ್ಕಂಥ ಹಣವನ್ನು ಕೊಡ್ತೇನೆ ಅಂತಕ್ಕಂಥದ್ದು ಮತ್ತೊಂದು ಸುಳ್ಳಾಗತ್ತೆ ಹೊರತು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾವಿಷನ್ ಸಾಧ್ಯವೇ ಇಲ್ಲ. ಇಷ್ಟು ಇಚ್ಛಾಶಕ್ತಿಯನ್ನು ಸರ್ಕಾರ ಪ್ರದರ್ಶನ ಮಾಡುತ್ತೆ ಅಂತಕ್ಕಂಥ ವಾತಾವರಣವೂ ಕೂಡ ಇಲ್ಲ. ಆರ್ಥಿಕವಾಗಿರ್ತಕ್ಕ ಸ್ಥಿತಿಗತಿಯೂ ಕೂಡ ಸರ್ಕಾರದ ಮುಂದೆ ಇಲ್ಲದೇ ಇರುವಂಥ ಹಿನ್ನೆಲೆಯಲ್ಲಿ ಇದು ಕೇವಲ ಸದನದಲ್ಲಿ ಉತ್ತರಕ್ಕಷ್ಟೇ ಸೀಮಿತವಾಗಿರ್ತಕ್ಕಂಥ ಹೇಳಿಕೆ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಫಲಾನುಭವಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಬದ್ಧವಾಗಿರ್ತಕ್ಕಂಥ ಏನು ಅವ್ರಿಗೆ ಸೌಲಭ್ಯ ಇರ್ತೋ ಆ ಸೌಲಭ್ಯದಿಂದ ಜನ ವಂಚಿತ ಆಗಿರ್ತಕ್ಕಂಥದ್ದು ಮಾತ್ರ ಬಹಳ ಸ್ಪಷ್ಟ ಆಗಿತ್ತು. ಈಗೇನಂದರೆ ಸರ್ಕಾರದ ವರ್ಚಸ್ಸಿಗೊಂದು ಧಕ್ಕೆ ಇದು. ಇದನ್ನು ಪ್ಯಾಚಪ್ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಪ್ಲಾನ್ ಇದೆಯಾ ಸರ್ಕಾರದ ಹತ್ರ? ನಾವು ಗಮನಿಸಬೇಕು, ಇದಕ್ಕಿಂತ ಬಹಳ ಮುಂಚಿತವಾಗಿ ಅಂದರೆ ಗೃಹಲಕ್ಷ್ಮಿ ಹಣವನ್ನು ಹಾಕುವ ಸಂದರ್ಭದಲ್ಲಿ ನೀವು ಮಹಿಳೆಯರ ವಿಚಾರದಲ್ಲಿ ದೊಡ್ಡ ದೊಡ್ಡ ಮಾತಾಡ್ತಿರ್ತಕ್ಕಂಥ ಸರ್ಕಾರ ಈ ಹಣ ಹಾಕುವಂಥ ವಿಚಾರದಲ್ಲಿ ಇಲಾಖೆಯ ಸಚಿವರು ವಿಫಲರಾಗಿರ್ತಕ್ಕಂಥದ್ದು, ಇಲಾಖೆ ಅಧಿಕಾರಿಗಳು ವಿಫಲವಾಗಿರ್ತಕ್ಕಂಥದ್ದು, ಇಲಾಖೆಯ ಮೂಲಕ ಜನರಿಗೆ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ ಬಯಲಿಗೆ ಬಂದಾಗ ಇದನ್ನು ಡಿಫೆಂಡ್ ಮಾಡಿಕೊಂಡು ಆರ್ಥಿಕ ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಒಂದು ಸಮಜಾಯಿಷಿ ಕೊಡಬೇಕಾಗಿತ್ತು. ಬೇರೆ ಯಾವ ಮೂಲದಿಂದ ಹಣವನ್ನು ಕೊಡ್ತೇವೆ ಅಂತಕ್ಕಂಥದ್ದನ್ನು ಸದನದಲ್ಲಿ ನಿಂತು ಹೇಳಬೇಕಾಗಿತ್ತು. ಬದಲಾಗಿ ಈವರೆಗೂ ಕೂಡ ಅವ್ರು ಹೇಳಿಲ್ಲ. ಡಿಸೆಂಬರ್ ಅಧಿವೇಶನ ಮುಗಿತು, ಈಗ ಜನವರಿಯಲ್ಲೂ ಕೂಡ ಜಂಟಿ ಅಧಿವೇಶನ ಮುಕ್ತಾಯ ಆಗ್ತಾ ಇದೆ ಇನ್ನು 3 ದಿನದಲ್ಲಿ. ಹೀಗಾದಾಗಲೂ ಕೂಡ ಸರ್ಕಾರಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಇದುವರೆಗೂ ಕೂಡ ಮಾಡಿಲ್ಲ. ಕೆಲವೇ ನಿಮಿಷಗಳ ಮೊದಲು ಇದೇ ಮಹೇಶ್ ತೆಂಗಿನಕಾಯ್ದು ಈಗ ಕೆಲವೇ ನಿಮಿಷಗಳ ಮೊದಲು ರಾಜ್ಯಪಾಲರ ಭಾಷಣ ಮಾಡುವ ಸಂದರ್ಭದಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಯಾವಾಗ ಹಣ ಹಾಕ್ತೀರಿ ಅಂತಕ್ಕಂಥದ್ರು ಕೂಡ ಹೇಳಿ, ಹಾಕೋದಿಲ್ಲ ಆದರೆ ಹಾಕೋದಿಲ್ಲ ಅಂತಕ್ಕಂಥದ್ದು ಕೂಡ ಭಾಳ ಸ್ಪಷ್ಟವಾದ ಸಂದರ್ಭದಲ್ಲಿ ಹೇಳಿ ಅಂತಕ್ಕಂಥ ಒತ್ತಾಯವನ್ನು ಕೆಲ ನಿಮಿಷಗಳ ಮೊದಲು ಮಾಡಿದರು. ಆಗಲೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಸ್ಪಷ್ಟವಾದ ಉತ್ತರ ಇಲ್ಲ. ಅಂದರೆ ಇಷ್ಟು ದೊಡ್ಡ ಮಟ್ಟದ ಪ್ರಮಾದ ಆಗಿದ್ದರೂ ಕೂಡ ಅದನ್ನು ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಎಲ್ಲ ಒಂದು ಕಡೆ ಅಂದರೆ ಆಗಿರ್ತಕ್ಕ ತಪ್ಪುಗಳನ್ನು ಒಪ್ಪಿಕೊಂಡು ಹೇಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಸೂಚಿಸಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸರ್ಕಾರದ ಕಡೆದ ಉತ್ತರ ಇಲ್ಲ. ಈ ವಿಚಾರದಲ್ಲೂ ಕೂಡ ಅನ್ನಭಾಗ್ಯದ ವಿಚಾರದಲ್ಲೂ ಕೂಡ ಸರ್ಕಾರ ದೊಡ್ಡದಾಗಿ ಮಾತಾಡುತ್ತೆ. ಆದರೆ ಆ ಫಲಾನುಭವಿಗೆ ಸಿಗಬೇಕಾಗಿರ್ತಕ್ಕಂಥದ್ರಲ್ಲಿ ಲೋಪ ಆಗಿರೋದ್ರ ಬಗ್ಗೆ ಸರ್ಕಾರವನ್ನು ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಅಥವಾ ಅದನ್ನು ಹೇಗಾದರೂ ಮಾಡಿ ಪರಿಹಾರ ಮಾಡ್ತೇವೆ ಅಂತಕ್ಕಂಥ ಒಂದು ಉತ್ತರ ನಿನ್ನೆ ಸಚಿವರಿಂದ ಕೂಡ ಬರಲ್ಲ, ಇವತ್ತು ಕೂಡ ಬರಲ್ಲ. ಮುಖ್ಯಮಂತ್ರಿಗಳು ಈ ಬಗ್ಗೆ ಉತ್ತರ ಕೊಡ್ತಕ್ಕಂಥ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ. ಯಾಕೆಂತಂದರೆ ರಾಜ್ಯಪಾಲರ ಭಾಷಣದಲ್ಲಿ ಅವರು ಉತ್ತರ ಕೊಡುವ ಸಂದರ್ಭದಲ್ಲಿ ರಾಜಕೀಯವಾಗಿ ಕೇಳಿ ಬಂದಿರತಕ್ಕಂಥ ಆರೋಪಗಳಿಗೆ ಉತ್ತರ ಸೀಮಿತ ಆಗುತ್ತೆ ಹೊರತು ಇಂಥ ಗಂಭೀರವಾಗಿರ್ತಕ್ಕಂಥ ಲೋಪದ ಬಗ್ಗೆ ಉತ್ತರ ಕೊಡ್ತಾರೆ ಅನ್ನುವಂಥ ಯಾವ ನಿರೀಕ್ಷೆಯೂ ಕೂಡ ಇಲ್ಲ. ಅಜಿತ್, ಎಸ್ ಪ್ರಶಾಂತ್, ವರ್ಚಸ್ಸಿಗೆ ಧಕ್ಕೆ ಏನು ಮಾಡೋದಕ್ಕಾಗತ್ತೆ ಇಂಥ ಟೈಮ್ನಲ್ಲಿ? ಅದೇ ನನಗನ್ಸುತ್ತೆ ಈ ರೀತಿಯ ಇಟ್ ಈಸ್ ಲೈಕ್ ಗೆಟಿಂಗ್ ಕಾಟ್ ರೆಡ್ ಹ್ಯಾಂಡೆಡ್ ರೀ. ಅದೇ ನೋಡಿ, ಒಂದು ವರ್ಚಸ್ಸಿಗೆ ಧಕ್ಕೆ ಅಂತಕ್ಕಂಥದ್ದು, ಬಟ್ ಇದು ಪದೇ ಪದೇ ಯಾಕೆ ಆಗ್ತಿದೆ ಅಂತ. ವೆದರ್ ಇಟ್ ಈಸ್ ಬಿಕಾಸ್ ಆಫ್ ದ ಸಿಸ್ಟಮಿಕ್ ಪ್ರಾಬ್ಲಮ್, ವೆದರ್ ಇಟ್ ಈಸ್ ಬಿಕಾಸ್ ಆಫ್ ದ ಫೈನಾನ್ಷಿಯಲ್ ಪ್ರಾಬ್ಲಮ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಳಿ ಹಣ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಮಧ್ಯೆ ಒಂದು ತಿಂಗಳು ಗ್ಯಾಪ್ ಮಾಡಲಾಗಿತ್ತ. ಮೂರನೇ ಸಂಗತಿ, ಒಂದು ವೇಳೆ ಗ್ಯಾಪ್ ಮಾಡಿದ್ರೂ ಕೂಡ ಸರ್ಕಾರದ ಮಂತ್ರಿಗಳದನ್ನು ನೇರವಾಗಿ ಹೇಳೋಕ್ಕೆ ಸಮಸ್ಯೆ ಅಲ್ವಾ? ಎಸ್, ಅದನ್ನು ಮುಚ್ಚಿಟ್ಟು ಅದನ್ನೊಬ್ಬ ವಿರೋಧ ಪಕ್ಷದ ಶಾಸಕ ಅದನ್ನು ತೆಗೆದು, ಆದರೆ ನೀವು ಗ್ಯಾರಂಟಿ ನಮ್ಮ ಫ್ಲ್ಯಾಗ್ಶಿಪ್ ಯೋಜನೆ ಅಂತಕ್ಕಂಥದ್ದನ್ನು ಹೇಳುವಾಗ ಈಗ ಫಾರ್ ಎಕ್ಸಾಂಪಲ್ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಬರುತ್ತಪ್ಪ, ನೀವು 3 ತಿಂಗಳ ಹಣ ಏನೋ ಅವ್ರ ಜೊತೆಗೆ ಹಾಕ್ತಾರೆ, ಏನೋ ಇದೆ ಅವ್ರ ಸಿಸ್ಟಮ್. ನೀವು ಅವರು ಹಣ ಹಾಕಿಲ್ಲ ಅಂತಂದರೆ ವಿಪಕ್ಷವಾಗಿ ಏನು ಹೇಳ್ತೀರಿ? ಹೌದು, ಪ್ರಧಾನಮಂತ್ರಿ ಮೋದಿ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತೀರಿ. ಹೇಳಬೇಕು, ವಿರೋಧ ಪಕ್ಷಗಳ ಕೆಲಸ ಅದು. ನೀವೀಗ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನು 2 ತಿಂಗಳ ಹಣ ಹಾಕಿಲ್ಲ. KH ಮುನಿಯಪ್ಪನವರು ಹಣ ಅಂದರೆ ಅವರಂತ ಒಬ್ಬ ಹಿರಿಯರಿಗೆ ಹಣ ಹಾಕಿದೀವೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾವ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಿದ್ದಾರೆ ಮಂತ್ರಿಗಳು ಅನ್ನುವ ಪ್ರಶ್ನೆ ನಿಶ್ಚಿತವಾಗಿ ಬರುತ್ತೆ. ಹೌದು. ಆಮೇಲೆ ಈ ನೆಗ್ಲಿಜೆನ್ಸ್ ಇದೆಲ್ಲ, ಇದು ಓವರ್ ಆಲ್ ಆಗಿ ಕಾಂಗ್ರೆಸ್
ಸರ್ಕಾರದ ವಿರುದ್ಧ ಅನೇಕ ಪ್ರಶ್ನೆಗಳನ್ನು ಮೂಡಿಸುತ್ತೆ. ನನಗನ್ಸುತ್ತೆ ನೋಡಿ, ನೀವು ಇಮೇಜ್ ಮೇಕೋರ್ ಕಾರಣಕ್ಕೋಸ್ಕರ ಇವತ್ತೇನೋ ಒಪ್ಕೊಂಡ್ಬಿಟ್ರಿ, ದ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್. ರಾಜ್ಯದ ಕಡು ಬಡವರಿಗೆ ಹೋಗ್ತಕ್ಕಂಥ ಹಣ, ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ರಾಜ್ಯದ ಅತ್ಯಂತ ಕಡು ಬಡ ನೋಡಿ, ಅದರಲ್ಲಿ ಫಲಾನುಭವಿಗಳಲ್ಲೂ ಕೂಡ ಅನೇಕ ಲೀಸ್ಟನ್ನು ಅದು ರೆಕ್ಟಿಫೈ ಮಾಡಬೇಕು, ಬಿಡಿ ಅದನ್ನೊಂದು ಪಕ್ಕದಲ್ಲಿಡೋಣ. ಬಟ್ ಈ ಅಕ್ಕಿಗೋಸ್ಕರ ಕಾಯ್ದು ಕುಂತಿರ್ತಕ್ಕಂಥ ಜನ ಇದ್ದಾರೆ, ಇರ್ತಾರೆ ಪಾಪ. ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಕಾಯ್ದು ಕುಳಿತಕ್ಕಂಥ ಜನ ಇದ್ದಾರೆ, ವೃದ್ಧಾಪ್ಯ ವೇತನಕ್ಕೋಸ್ಕರ ಕಾಯ್ದು ಕುಳಿತಿರ್ತಕ್ಕಂಥ ಜನ ಇದ್ದಾರೆ. ದ್ಯಾಟ್ ಶುಡ್ ಬಿ ಎ ಪ್ರಯಾರಿಟಿ ಆಫ್ ಎನಿ ಗವರ್ಮೆಂಟ್. ಕರೆಕ್ಟ್. ನೀವು ಸುಮ್ಮನೆ ಈಗ ನಾವು ಪ್ರಶ್ನೆ ಕೇಳಿದ ತಕ್ಷಣ ಅಯ್ಯೋ ಬಡವರ ಬಗ್ಗೆ ಮಾತಾಡ್ತೀರಿ, ಬಡವರು ಹಾಗಿದ್ರೆ ಒಂದು ತಿಂಗಳು ಬಡವರು ಅಕ್ಕಿ ತಗೊಂಡ್ರಾ ಇಲ್ವಾ, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಹಣ ಕೊಟ್ಟವಾ ಇಲ್ವಾ ಅನ್ನೋದ್ರ ಬಗ್ಗೆ ಕಾಳಜಿ ಇಲ್ವಾ? ನೋಡೋಣ, ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪನವರಂತ ಒಬ್ಬ ಹಿರಿಯರು 10 ವರ್ಷ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಇಲ್ಲಿ ಹಠ ಬಿದ್ದು ಮಂತ್ರಿ ಆಗಿದ್ದವರು, ನಿಮಗೊಂದು ತಿಂಗಳು ಹಣ ಹೋಗಿಲ್ಲ ಅಂತಂದರೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕುಳಿತುಕೊಂಡು ಹಣ ಬಿಡುಗಡೆ ಮಾಡಿಸಿ ಜನರಿಗೆ ತಲುಪಿಸೋದು ನಿಮ್ಮ ಕರ್ತವ್ಯ ಅಲ್ವಾ? ಅಬ್ಸಲ್ಯೂಟ್. ಇಲ್ಲ ಅಂದರೆ ಒಂದು ಆ ಕಾರ್ಯಕ್ರಮ ಮಾಡ್ತೀವಿ, ಈ ಕಾರ್ಯಕ್ರಮ ಮಾಡ್ತೀವಿ, ಅನ್ನಭಾಗ್ಯ ಕೊಟ್ವಿ ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತೀರಿ. ಈಗ ಏನಾದರೂ ಪ್ರಶ್ನೆಗಳನ್ನು ಕೇಳಿದಾಗ ನನಗೆ ಗೊತ್ತಿಲ್ಲ, ಅಧಿಕಾರಿಗಳು ಗೊತ್ತು, ಹಿರಿಯ ಅಧಿಕಾರಿಗಳು ಕೇಳಿದರೆ ಕಿರಿಯ ಅಧಿಕಾರಿಗಳಿಗೆ ಗೊತ್ತು. ಯಾವ ವಿಷಯದಲ್ಲಿ ಪ್ರಯಾರಿಟಿ ಮಾಡಬೇಕು ಅಂತಕ್ಕಂಥದ್ದನ್ನು ಸರ್ಕಾರ ಗುರುತಿಸ್ಬೇಕಾಗತ್ತೆ. ಅಬ್ಸಲ್ಯೂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.